ಅಂದ್ರೆ ಇನ್ನು 18ನೇ ಅಧ್ಯಾಯಕ್ಕೆ ನೀವು ಏನಾದರೂ ಹೇಳಿಬಿಡ್ತೇನಪ್ಪ. ಕವ 18ನೇ ಅಧ್ಯಾಯದ 17ನೇ ಶ್ಲೋಕ. ದೇವಿ ಆರಾಧಕ ಲಕ್ಷ ಕೊಡ್ಬೇಕು. 18ನೇ ಅಧ್ಯಾಯದ 17ನೇ ಶ್ಲೋಕ. ಕವನೆ ತಾಣಾದ ಮೂರ್ತಿಯು ನೀವು ದೇವರಾದ್ರೆ ನೋಡಿ, ಜೀವನ್ ಮುಕ್ತಿದ. ಕವನೆ ತಾಣಾದ ಮೂರ್ತಿಯು ಕವಸಿ ನಗುತ್ತಿರಲು ಯೋಗಿಯು ಶಿವನಾಗಿ ಸಾಕ್ಷಾತ್ ಪರಬ್ರಹ್ಮ ಆಗಿ ತಾನಿರಲು ಅವರು ನರನೆಂದೆಂಬುದೆಂತೈ. ಸೋಮನ ಕೊಪ್ಪದವ್ರಿಗೆ ಮನುಷ್ಯರಂತ ಹೆಂಗಂತೀರೋ ಯಪ್ಪ. ಅವರು ನರನೆಂದೆಂಬುದೆಂತೈ, ಅವರೇ ದೇವಿಯು ಸತ್ಯವಿರುತ್ತೀರೆ, ಅವರ ತಡವಿ ಉಳಿವರಾರು ತ್ರಿಲೋಕದಲ್ಲಂದ. ಮಂಗಳಾಯಿತು ಪ್ರಮತರಿಗೆ, ಮಹಾಮಂಗಳಾಯಿತು ಸುರಮುನಿಗಳಿಗೆ. ಮಂಗಳವು ಕೇಳುವರಿಗೆ ಹೇಳುವಗೆ, ಮಂಗಳವು ದೊರೆಯುವುದು ಚಿದಾನಂದಾತ್ಮ ಗುರುದಯದಿ. ಮಂಗಳವು ದೊರೆಯುವುದು ಚಿದಾನಂದಾತ್ಮ ಗುರುದಯದಿ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ್.